ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪ್ರವೀಣ್ ಅಂತ. ಸೊ ಇಂಡಸ್ಟ್ರಿಯಲ್ಲಿ ಒಂದು ಕಡೆ ಇಂಡಸ್ಟ್ರಿ ಬಂದ್ ಮಾಡಬೇಕು, ಇಂಡಸ್ಟ್ರಿಯಲ್ಲಿ ಏನೂ ಆಗ್ತಾಯಿಲ್ಲ, ಸಿನಿಮಾ ಸತ್ತೇ ಹೋಯಿತು ಅಂತ ಒಂದಷ್ಟು ಜನ ಮಾತಾಡ್ತಾರೆ. ಬಟ್ ಸಿನಿಮಾ ಯಾವತ್ತೂ ಸಾವಿಲ್ಲ. ಸಿನಿಮಾ ನಿರಂತರ ಎಂಟರ್ಟೈನ್ಮೆಂಟ್ ಅನ್ನೋದೇ ಹಾಗೆ, ಅದಕ್ಕೆ ಯಾವತ್ತೂ ಸಾವಿಲ್ಲ, ಸಾರ್ವಕಾಲಿಕ. ಇನ್ನೊಂದು ಕಡೆ ಮಲಯಾಳಂ ಚಿತ್ರರಂಗ ಹಂಗೆ ಮಾಡ್ತಾಯಿದೆ, ಆ ಸಿನಿಮಾಗಳು ಅಷ್ಟು 1000 ಕೋಟಿ ಮಾಡ್ತು, ಆ ಸಿನಿಮಾಗಳು ಹಂಗಿದೆ, ಈ ಭಾಷೆ ಸಿನಿಮಾಗಳು ಹಿಂಗಿದೆ ಅನ್ನೋ ಒಂದು ಮಾತಾಡೋವಂಥ ಹೊತ್ತಲ್ಲಿ ಕನ್ನಡದಲ್ಲಿ ಅದೆಲ್ಲವೂ ಮೀರಿಸುವಂಥ ಒಂದು ಅತ್ಯದ್ಭುತವಾದಂಥ ಒಂದು ಕಂಟೆಂಟು ರೆಡಿಯಾಗಿದೆ. ಸಿನಿಮಾ ರಿಲೀಸ್ ಆಗ್ತಿದೆ ಸದ್ಯದಲ್ಲೇ. ಆ ಸಿನಿಮಾನ ನಾನು ನೋಡಿ ತುಂಬ ಎಕ್ಸೈಟ್ ಆಗಿ ಈ ತಂಡನ ಮಾತಾಡಿಸ್ಬೇಕು ಅಂತ ಇವತ್ತು ನಿಮ್ಮ ಮುಂದೆ ಬಂದಿದ್ದೀನಿ. ಸೊ ಆ ಸಿನಿಮಾ ಮತ್ತು ಯಾವುದೂ ಅಲ್ಲ, ಹೆಜ್ಜಾರು. ಅಂದರೆ ತುಂಬ ಎಕ್ಸೈಟ್ ಆಗಿದ್ದೀನಿ ಈ ಒಂದು ಕಂಟೆಂಟ್ ಬಗ್ಗೆ, ಈ ಸಿನಿಮಾ ಬಗ್ಗೆ ಮಾತಾಡೋದಕ್ಕೆ. ಸೊ ದಿಗ್ಗಜರು ನನ್ನ ಜೊತೆಗೆ ಇಡೀ ತಂಡ ಕೂತಿದ್ದಾರೆ. ಒಬ್ಬೊಬ್ಬರನ್ನಾಗಿ ಪರಿಚಯಿಸುವಂಥ ಒಂದು ಪ್ರಯತ್ನ ಮಾಡ್ತೀನಿ. ಹರ್ಷಪ್ರಿಯ ಅವರು ನಿರ್ದೇಶಕರು, ಪೂರ್ಣಚಂದ್ರ ತೇಜಸ್ವಿ ಅವರು ಸಂಗೀತ ನಿರ್ದೇಶಕರು, ಎಲ್ಲರಿಗೂ ಗೊತ್ತಿರೋ ಹಾಗೆ. ಸೀರಿಯಲ್ ಲೆಜೆಂಡ್ ರಾಮ್ಜಿ ಸರ್ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಎಲ್ಲರಿಗೂ. ನವೀನ್ ಸರ್ ಇದ್ದಾರೆ. ಸೊ ನವೀನ್ ಸರು ಅಂದರೆ ನಾನು ನೋಡ್ದಂಗೆ, ನಾನು ಚಿಕ್ಕ ಹುಡುಗನಿಂದ ನೋಡ್ತಾ ಇದ್ದೀನಿ. ಅಂದರೆ ಅವರು ಮಲ್ಟಿ ಟ್ಯಾಲೆಂಟೆಡ್, ಅಂದರೆ ಒಬ್ಬ ನಟನಾಗಿ, ಸಂಗೀತ ನಿರ್ದೇಶನಾಗಿ, ರೈಟರಾಗಿ, ಡೈರೆಕ್ಟ್ರಾಗಿ, ಸೊ ಮಲ್ಟಿ ಟ್ಯಾಲೆಂಟೆಡ್. ಈ ಸಿನಿಮಾದಲ್ಲಿ ಅಂದರೆ ನಾನು ನಂತರ ಮಾತಾಡ್ತೀನಿ, ತುಂಬ ವಿಷಯಗಳಿದೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಅಮರ್ ತುಂಬ ಒಳ್ಳೆ ಟೆಕ್ನಿಷಿಯನ್, ಡೈರೆಕ್ಟರ್ ಹಾಗೆ ಸಿನಿಮಾಟೋಗ್ರಾಫರ್. ಹೆಜ್ಜಾರು ತಂಡ ಅಂದರೆ ಬರೀ ತಂಡ ಅಲ್ಲ, ಅದು ಸಿನಿಮಾಗಾಗಿ ತುಂಬ ಸಾಕಷ್ಟು ಶ್ರಮ ವಹಿಸಿರುವಂತಹ ಒಂದು ಅತ್ಯದ್ಭುತ ಪ್ರತಿಭಾವಂತರ ತಂಡ ಜೊತೆಗಿದೆ. ಮಾತಾಡೋಕ್ಕೆ ತುಂಬ ಖುಷಿ ಇದೆ ಈ ಸಿನಿಮಾ ಬಗ್ಗೆ. ನಾನು ಸಿನಿಮಾ ನೋಡಿದ್ದೀನಿ, ಸಿನಿಮಾ ನೋಡಿ ಇಷ್ಟು ವಿಷಯನ ನಾನು ಇಷ್ಟು ಧೈರ್ಯವಾಗಿ ನಿಮ್ಮ ಮುಂದೆ ಮಾತಾಡ್ತಾ ಇದ್ದೀನಿ. ಸೊ ಮೊದಲಿಗೆ ನಿರ್ಮಾಪಕರಿಂದ ಶುರು ಮಾಡೋಣ. ರಾಮ್ಜಿ ಸರ್, ನಮಸ್ಕಾರ. ಇಂಥದ್ದೊಂದು ಕಂಟೆಂಟ್ ಅಂದರೆ ಕಿರುತೆರೆಯಲ್ಲಿ ಇಷ್ಟು ದೊಡ್ಡ ಸಾಧನೆ, ಇಷ್ಟು ದೊಡ್ಡ ಹಿಂದೆ ಬ್ಯಾಕ್ಗ್ರೌಂಡ್ ಇಟ್ಕೊಂಡು ಇಷ್ಟು ಸಾಧನೆ ಮಾಡಿದಿರ, ನಿರ್ಮಾಪಕರಾಗಿ ಅಥವಾ ನಿರ್ದೇಶಕರಾಗಿ, ರೈಟ್ರಾಗಿ ಇಷ್ಟೆಲ್ಲ ಇಟ್ಕೊಂಡು ಕೂಡ ನೀವೇ ಒಂದು ಸಿನಿಮಾನ ಖುದ್ದು ಡೈರೆಕ್ಟ್ ಮಾಡ್ಬೋದಿತ್ತು, ಬರಿಬೋದಿತ್ತು, ಮಾಡ್ಬೋದಿತ್ತು. ಅಷ್ಟಿದ್ರೂ ಕೂಡ ಈ ಥರದೊಂದು ಕಂಟೆಂಟನ್ನು ಒಂದು ತಂಡಕ್ಕೆ ಕೊಟ್ಟು ಅವ್ರ ಕೈಲಿ ಮಾಡಿಸುವಂಥ ಒಂದು ಪ್ರಯತ್ನ ಮಾಡಿದ್ದೀರಾ. ಫಸ್ಟಿಗೆ ನಿಮ್ಗೆ ಅಭಿನಂದನೆಗಳು. ಸೊ ನಿಮಗೆ ಸಿನಿಮಾ ನೋಡಿರೋದ್ರಿಂದ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ. ಈ ಒಂದು ಹೆಜ್ಜಾರು ಆಗಿದೆ ಹೇಗೆ ಸರ್? ನೀವು ಹೇಳ್ದಂಗೆ ಪ್ರತಿಯೊಬ್ಬರಿಗೂ ಸಿನಿಮಾ ಮಾಡೋ ಆಸೆ ಇರುತ್ತೆ. ಸೀರಿಯಲ್ಗಳು ಬ್ಯುಸಿ ಇದ್ದಿದ್ದರಿಂದ ಒಂದು 4-5 ಸೀರಿಯಲ್ ಕಂಟಿನ್ಯೂಸ್ ಆಗಿರೋದು, ಸಿನಿಮಾ ಕಡೆ ಒಲವಿದ್ರೂ ಮಾಡೋಕ್ಕಾಗ್ತಿರಲಿಲ್ಲ. ಯಾರೊಬ್ಬರು ಆಸಕ್ತಿ ಇಟ್ಕೊಂಡು ಒಂದು ಒಳ್ಳೆ ಕತೆ ಮಾಡಿಕೊಂಡು ಸಿನಿಮಾ ಮಾಡಬೇಕು ಅಂತ ಹೊರಟಾಗ ಅವ್ರ ಜೊತೆ ಯಾಕೆ ನಿಂತ್ಕೋಬಾರ್ದು ಅಂತ ಅನಿಸಿ, ಅಂದರೆ ಹರ್ಷಪ್ರಿಯ ತುಂಬ ವರ್ಷಗಳಿಂದ ಜೊತೆಲಿ ಒಡನಾಟ ಇರೋಂಥವ್ರು. ನನ್ನ ಎಲ್ಲ ಸೀರಿಯಲ್ಗಳಿಗೂ ಆಲ್ಮೋಸ್ಟ್ ಒಂದು ಬಿಟ್ಟರೆ ಎಲ್ಲ ಸೀರಿಯಲ್ಗೂ ಅವರೇ ಟೈಟಲ್ಸ್ ಆಗಿರ್ತಾರೆ. ಹುಚ್ಚರ ತಂಡನೇ ಅದು. ಹುಚ್ಚರ ಥರ ಒಂದು ಸೂಪರಾಗಿ ಕತೆ ಮಾಡಿಕೊಂಡು ಸ್ಕ್ರೀನ್ ಪ್ಲೇ ಮಾಡಿಕೊಂಡು ಮಾಡಬೇಕು ಅಂತ ಒದ್ದಾಡ್ತಿರುವಾಗ ಇವ್ರ ಜೊತೆ ನಿಂತ್ಕೊಳ್ಳೋಣ ಅಂತ ಅನ್ನಿಸ್ತು. ಆ್ಯಂಡ್ ಅವ್ರಿಗೆ ನಾನು ಮಾಡಿರೋದು, ಪ್ರೊಡ್ಯೂಸ್ ಮಾಡಿರೋದು, ಅವ್ರ ಜೊತೆ ನಿಂತಿದ್ದು ಅವ್ರಿಗೆ ದೊಡ್ಡದು ಅನಿಸ್ತಿದೆಯೇನೋ. ನಾನು ಸಿನಿಮಾ ನೋಡಿದ ಮೇಲೆ ನನಗನ್ನಿಸ್ತಿದೆ, ನಾನು ಮಾಡದೇ ಇದ್ದರೆ ಮಿಸ್ ಮಾಡ್ಕೋತಿದ್ದೆ. ಇಂಥ ಸಿನಿಮಾನ, ಇಂಥ ಸ್ಕ್ರಿಪ್ಟನ್ನ, ಇಂಥ ತಂಡದ ಜೊತೆ ನಾನು ನಿಲ್ಲದೇ ಇದ್ದರೆ ನಾನು ಮಿಸ್ ಮಾಡ್ಕೋತಿದ್ದೆ. ನಾನು ಲಕ್ಕಿ ಆಗ್ತೀನಿ ತಂಡದ ಜೊತೆ ಇರೋಕ್ಕೆ, ಈ ಸಿನಿಮಾ ಪ್ರೊಡ್ಯೂಸ್ ಮಾಡಿರೋದಕ್ಕೆ. ಇಲ್ಲ, ಖಂಡಿತವಾಗ್ಲೂ. ಅಂದರೆ ಮಿಸ್ ಮಾಡ್ಕೋತಿದ್ರಿ, ಒಳ್ಳೆ ಅದೃಷ್ಟ ಬಿಡಿ. ಇನ್ನೊಂದು ಹರ್ಷಪ್ರಿಯ ಅಂದರೆ ಈ ಥರದ್ದು, ಅಂದರೆ ಯಾವುದೇ ಒಬ್ಬ ಹೊಸಬ ಅಥವಾ ನಾನು ಸಿನಿಮಾ ಮಾಡಬೇಕು ಅಂತಿದ್ದೆ ಇರೋವಂಥವ್ರು, ಉದ್ಯಮದಲ್ಲಿ ತುಂಬ ವರ್ಷಗಳಿಂದ ಕೆಲಸ ಮಾಡಿರೋಂಥವ್ರು, ಕಿರುತೆರೆ ಆಗಲಿ, ಸಿನಿಮಾ ಆಗಲಿ, ನಾವೇ ಒಂದು ಸಿನಿಮಾ ಯಾವುದೇ ಡಿಪಾರ್ಟ್ಮೆಂಟ್ ಆಗಲಿ, ಈಗ ಡೈರೆಕ್ಟ್ ಮಾಡಬೇಕು ಅಂತ ಬಂದಾಗ ಅಥವಾ ಕತೆಗಳು ತುಂಬ ಇರುತ್ತೆ, ಪರ್ಟಿಕ್ಯುಲರ್ಲಿ ಇಂಥದ್ದೇ ಕತೆ ಮಾಡಬೇಕು, ಇದೇ ಫಸ್ಟ್ ಫಿಲ್ಮ್ ಆಗಬೇಕು ಅನ್ನೋದೊಂದು ಧ್ಯೇಯನೂ ಇರುತ್ತೆ, ಅದರಿಂದನೇ ಹೊಡಿತೀನಿ ಅನ್ನೋದೊಂದು ಒಳಗೆ ಇರುತ್ತೆ. ಸೊ ಆ ಒಂದು ವಿಚಾರಕ್ಕೆ ಬಂದರೆ ಹರ್ಷಪ್ರಿಯ ಅವ್ರಿಗೆ, ಇದು ನನ್ನ ಮೊದಲನೇ ಸಿನಿಮಾ ಕತೆ ಅಲ್ವೇ ಅಲ್ಲ. ಅನಿವಾರ್ಯತೆಗಾಗಿ ಈ ಕತೆನ ಎತ್ಕೊಂಡಿದ್ದು ನಾವು. ಅದರಲ್ಲೇನು ಮುಚ್ಚುಮರೆ ಇಲ್ಲ. ಬೇರೆ ಇನ್ಯಾವುದೋ ದೊಡ್ಡ ಸಿನಿಮಾ ಬರೆಯೋಕ್ಕೆ ಶುರು ಮಾಡಿದಾಗ ಅದು ದೊಡ್ಡ ಕ್ಯಾನ್ವಾಸ್ ಆಗಿ ದೊಡ್ಡದನ್ನು ಕೇಳುತ್ತೆ, ದೊಡ್ಡ ಎಕ್ಸ್ಪೀರಿಯನ್ಸ್ನ ಕೇಳುತ್ತೆ ಅನ್ನೋದು ಗೊತ್ತಾಗಿ ಒಂದು 8 ತಿಂಗಳು ಆದಮೇಲೆ ಅದೊಂದು ಜ್ಞಾನೋದಯ ಆಗಿ ಇದೆಲ್ಲ ಬೇರೆ ಏನೋ ಮಾಡಲೇಬೇಕು ಅಂತನ್ನೋದು ನಾವು ಪ್ರೂವ್ ಮಾಡಬೇಕು. ಕೆಲಸ ಮಾಡಿ ಈಗ ಆ ಮೊದಲನೇ ಸ್ಕ್ರಿಪ್ಟಿಗೆ ಒಪ್ಸೋದಕ್ಕೆ ಒಬ್ಬರು ಪ್ರೊಡ್ಯೂಸರ್ನ ಒಪ್ಪಿಸ್ಬೇಕಂದ್ರೆ ನೀನೇನು ಕೆಲಸ ಮಾಡಿ ಅಂತ ಕೇಳ್ತಾರೆ ಆಬ್ವಿಯಸ್ಲಿ ಅದು. ಸೊ ಹಾಗಾಗಿ ಕೆಲಸ ಮಾಡೋಕ್ಕೆ ಗೊತ್ತಿದೆ ಅಂತ ಹೇಳಬೇಕು. ಸೊ ಏನು ಬರೀ ಆ್ಯಕ್ಷನ್ ಕಟ್ ಹೇಳೋದು ಅಷ್ಟೇ ಆಗಾದ್ರೆ ಕೆಲಸ ಮಾಡೋದು ಅಂತಂದರೆ ಅದು ವಿಶೇಷವಾಗಿರಬೇಕು ಅನ್ನೋದನ್ನು ತುಂಬ ಫಿಕ್ಸ್ ಆಗಿದ್ವಿ. ಮತ್ತು ಲೆಜೆಂಡರಿ ಡೈರೆಕ್ಟರ್ಗಳಂತ ಬಂದವ್ರದ್ದೆಲ್ಲನೂ ಮೊದಲನೇ ಸಿನಿಮಾಗಳು ತುಂಬ ಚೆನ್ನಾಗಿದ್ದಿದ್ರಿಂದನೇ ಅವರು ಈ ಜಾಗಕ್ಕೆ ಬಂದು ನಿಂತಿರ್ತಾರೆ ಅನ್ನೋದು ವಾಸ್ತವನೂ ಗೊತ್ತಿತ್ತು. ಹಾಗಾಗಿ ಆ ಮೊಳೆನ ಕರೆಕ್ಟಾಗಿ ಹೊಡಿಬೇಕು ಅಂತ ಫಿಕ್ಸ್ ಆಗಿದ್ವಿ ನಾವು. ಭಗತ್ ನಾನು ತುಂಬ ಟ್ರಾವೆಲ್ ಮಾಡಿದ್ದೀವಿ. ಅಂದರೆ ಅವನು
ಆ ಕತೆಗೆ ಒಳಗೆ ಬಂದವನು, ಡಿಸ್ಕಷನ್ ಅಂಥೇಳಿ. ಅದಾದಮೇಲೆ ಅವನು ನಾನು ಏನೇ ಕತೆ ಹೇಳಿದ್ರು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹೋಗಿ 2 ದಿನ ಬಿಟ್ಟು ಮತ್ತೆ ವಾಪಸ್ ಬಂದ್ಬಿಡೋನು. ಇದು ನೀವೇ ಮಾಡಬೇಕು ಅನ್ನೋ ಥರ ಸಿನಿಮಾ ಅಲ್ಲ, ಯಾರು ಬೇಕಾದ್ರೂ ಮಾಡ್ಬೋದು ಅಂತ. ಹಾಗಾಗಿ ಸುಮಾರು ಕತೆಗಳನ್ನ ಬಿಟ್ಟು ಕಡೆಗೆಲ್ಲೋ ಒಂದು ಕಡೆ ಇನ್ಯಾರ್ದು ಜನರಲ್ಲಾಗಿ ಮಾತಾಡ್ತಾ ಇರಬೇಕಾದ್ರೆ ಕಂಪ್ಯಾರಿಸನ್ ಬರುತ್ತಲ್ವ, ಅವರು ಆ ಥರ ಕತೆ ಮಾಡಿದ್ರು, ಅವ್ರಿಗೆ ಆ ಥರ ಸಪೋರ್ಟ್ ಇದೆ, ಇವ್ರಿಗೆ ಈ ಥರ ಸಪೋರ್ಟ್ ಇದೆ ಅಂತ ಮಾತಾಡ್ತಾ ಹಂಗಿದ್ದಿದ್ರೆ ನಾವು ಇನ್ನೇನೋ ಮಾಡಿಬಿಡೋದಿತ್ತಲ್ವ ಅಂತ. ಅವಾಗ ಜನರಲ್ಲಾಗಿ ಒಬ್ಬರು ಥರ ಇನ್ನೊಬ್ರಿಗೆ ಇರಲ್ಲ ಗುರು, ಅವ್ರ ಜೀವನ ಬೇರೆ ಇವ್ರ ಜೀವನ ಬೇರೆ ಅಂತೇಳಿ ಅಲ್ಲೆಲ್ಲೋ ಕಾಯಿನಾಗಿದ್ದು, ಲಾಕ್ ಆಗಿದ್ದದು. ಹೌದಲ್ವ, ಒಬ್ಬರು ಥರ ಇನ್ನೊಬ್ಬರು ಇದ್ದರೆ ಹೆಂಗಾಗುತ್ತೆ, ಒಬ್ಬರು ಥರ ಇನ್ನೊಬ್ರು ಲೈಫಲ್ಲೂ ನಡೆದ್ರೆ ಹೆಂಗಾಗುತ್ತೆ ಅಂಥೇಳಿ ಅದೇ ಎಕ್ಸೈಟ್ ಆಗಿ ಅದ್ರ ಮೇಲೆ ಟ್ರಾವೆಲ್ ಮಾಡಿ ತುಂಬ ದಿನ ಅದು ಕಾಡಿದ್ದಕ್ಕೆ ಅದ್ರ ಮೇಲೆ ಮತ್ತೆ ಕತೆ ಶುರು ಮಾಡಿದ್ವಿ. ಅದಾದಮೇಲೆ ಸ್ಕ್ರೀನ್ ಪ್ಲೇ ನನಗೇನೆಂದರೆ ಜನ ಏನೋ ಒಂದು ಗುರುತಿಸಿರೋದು ಒಂದು ಬರವಣಿಗೆಯಿಂದ ಅಂತದ್ರಿಂದ ಅದು ಬೇಕು ಅಂತ, ಬರೀ ಕಥೆಯಾಗಿಯೇ ಉಳ್ಕೊಂಡ್ರೆ ಸಾಲದು, ಸ್ಕ್ರೀನ್ ಪ್ಲೇ ಆಗಿಯೂ ನಾನು ಸ್ಕೋರ್ ಮಾಡಬೇಕು ಅನ್ನೋ ಕಾರಣಕ್ಕೆ ಬೇರೆ ಥರದ್ದು ಟ್ರೈ ಮಾಡಿದ್ದೀನಿ ಸ್ಕ್ರೀನ್ ಪ್ಲೇ. ಅಂದರೆ ನಾನು ಸಿನಿಮಾ ನೋಡಿದ್ಮೇಲೆ ಇವ್ರಿಗೆ ಗೊತ್ತು, ಓಕೆ ಸೀರಿಯಲ್ಗಳಿಗೆ ಕೆಲಸ ಮಾಡಿದ್ದು ಗೊತ್ತು, ಸಿನಿಮಾಗಳಿಗೆ ಹಾಡು ಬರ್ತಿದ್ದು ಗೊತ್ತು, ಇದೆಲ್ಲ ಗೊತ್ತಿದ್ರು ಎಲ್ಲ ಒಂದು ಕಡೆ ಒಂದಿತ್ತು ಈ ಸ್ಕ್ರೀನ್ ಪ್ಲೇ ಹೆಂಗೆ ಮಾಡಿರ್ಬೋದು, ಇವ್ರು ಹೆಂಗೆ ಕತೆ ಮಾಡಿರೋದು. ಆಮೇಲೆ ಇಷ್ಟೆಲ್ಲ ಅನುಭವ ಇದೆಯಲ್ಲ, ಇಷ್ಟೆಲ್ಲ ನೋಡ್ಕೊಂಡು ಯಾವಾಗಲೂ ನಾವು ಸಿನಿಮಾಗಳು ಡಿಸ್ಕಸ್ ಮಾಡ್ಬೋದು, ಅದು ಹಿಂಗೆ ಮಾಡ್ಬೋದಿತ್ತು, ಅದು ಹಂಗೆ ಮಾಡ್ಬೋದಿತ್ತು, ಆ ಸಿನಿಮಾ ಯಾವಾಗಲೂ ನಮ್ಮದು ಅಂತ ಬಂದಾಗ ನಾವು ಮಾಡಿದಾಗ ಕ್ರಿಟಿಕ್ ಮಾಡ್ತಾರೆ ಎಲ್ಲರೂ, ಬಟ್ ಬೇರೆಯವ್ರದ್ದೆಲ್ಲ ನಾವು ನೋಡಿದಾಗ ಕ್ರಿಟಿಕ್ ಮಾಡಿರ್ತೀವಲ್ಲ. ಸೊ ಅದೊಂದು ನಮ್ಮಿಬ್ಬರು ತುಂಬ ಇತ್ತು. ಸೊ ಈ ಒಂದು ಸಿನಿಮಾ ನೋಡಿದ್ಮೇಲೆ ಸ್ಕ್ರೀನ್ ಪ್ಲೇ ಹಿಂಗೂ ಮಾಡ್ಬೋದಾ, ಕ್ಲೈಮ್ಯಾಕ್ಸ್ ಅಷ್ಟು ಮಟ್ಟಿಗೆ ನಾನು ಅದೇ ಜಾಸ್ತಿ ನಾನು ಹೇಳೋದಿಲ್ಲ, ಮತ್ತು ನಾನು ಜಾಸ್ತಿ ಬಿಟ್ಕೊಡೋಕ್ಕೂ ಆಗೋದಿಲ್ಲ. ಸಿನಿಮಾ ನೋಡಿದಾಗ ಎಲ್ಲರೂ ಇದನ್ನು ಮಾತಾಡ್ತಾರೆ ಡೆಫಿನೆಟ್ಲಿ. ಈ ಒಂದು ಪ್ಯಾರಲಲ್ ಕತೆ ಅನ್ನೋದು ಅಥವಾ ಪ್ಯಾರಲಲ್ ಸಿನಿಮಾ ಅನ್ನೋದು ಅಂದರೆ ಮೇ ಬಿ ನನಗೆ ಗೊತ್ತಿಲ್ಲ, ನನ್ನ ನಾಲೆಜ್ ಪ್ರಕಾರ ಇದು ಮೊದಲನೇ ಅಟೆಂಪ್ಟ್ ಅನಿಸುತ್ತೆ, ಅಥವಾ ಇಂಡಿಯಾದಲ್ಲೇ ಮೊದಲನೇ ಅಟೆಂಪ್ಟ್ ಗೊತ್ತಿಲ್ಲ, ಅಥವಾ ಕರ್ನಾಟಕದಲ್ಲೇ ಅಂತ ಗೊತ್ತಿಲ್ಲ. ಬಟ್ ಈ ಥರದೊಂದು ಅಟೆಂಪ್ಟ್ ಇದೆಯಲ್ಲ ಸರ್, ಇದು ಹೆಂಗೆ ಬಂತು ನಿಮಗೆ ಅಂತ? ಸರ್ ಅದೇ ಆಗಲೇ ಹೇಳ್ದಂಗೆ ವಿಶೇಷವಾಗಿರಬೇಕು ಅನ್ನೋದ್ರಿಂದನೇ ಶುರುವಾಗಿದ್ದು. ಅಂದರೆ ಪರ್ಸ್ನಲಿ ನಾನು ತುಂಬ ಫ್ಯಾನ್ ಅಲ್ಲ ಈ ಥರ ಜಾನರ್ಗೆ, ಸೈನ್ಸ್ ಫಿಕ್ಷನ್ನು ಅದಕ್ಕೆ ಪರ್ಸ್ನಲ್ ಫ್ಯಾನ್ ಅಲ್ಲ ನಾನು ಸ್ವಲ್ಪ ಕಮರ್ಷಿಯಲ್ ಮೈಂಡೆಡ್ ಆಗಿನೇ ಸಿನಿಮಾ ನೋಡೋಕ್ಕೆ ಹೊರಡುವಾಗ್ಲೂ ಟಿಕೆಟ್ ಬುಕ್ ಮಾಡುವಾಗ ಅದನ್ನು ಹುಡುಕ್ತೀನಿ ನಾನು. ಸೊ ಹಂಗಿದ್ದು ಈ ಕತೆ ಸಿಕ್ಬಿಡ್ತು, ಕತೆಗೆ ಲಾಯಲ್ ಆಗಿರಬೇಕು ಅನ್ನೋದು ಫೈನಲ್. ಸೊ ಅದರಲ್ಲಿ ವಿಶೇಷತೆಗಳನ್ನ ಏನೇನು ಆ್ಯಡ್ ಮಾಡಬೇಕು ಅಂತ ಹೊರಟಾಗ್ಲೇ ಎಲ್ಲನೂ ಸೇರಿಸ್ಕೊಂಡಿದ್ದು. ನೀವು ಹೇಳ್ದಂಗೆ ನಾವು ಗೂಗಲ್ ಮಾಡಿದ್ರೂ ಪ್ಯಾರಲಲ್ ಲೈಫ್ ಅಂತ ಹೊಡೆದಾಗ ನಿಮಗೆ ತುಂಬ ವಿಷಯಗಳು ಸಿಗೋಲ್ಲ. ಅಂದರೆ ಯಾವುದೇ ಒಂದು ಕತೆ ಮಾಡೋಕೆ ಒಂದು ಕಂಪ್ಯಾರಿಸನ್ ಇದ್ದಾಗ ಇದು ಈ ಥರದ್ದು ಗೆದ್ದಿದೆ ಅಂತ ಗೊತ್ತಾದಾಗ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಇದಕ್ಕೆ ಆ ಥರ ಇರಲಿಲ್ಲ, ಅಲ್ಲೂ ನಾವು ಸ್ವಲ್ಪ ಭಯದಲ್ಲೇ ಇದ್ದಿದ್ದು. ಸರಿ, ಹಂಗಿದ್ದಾಗಲೇ ಅಟೆಂಪ್ಟ್ ಮಾಡಬೇಕಲ್ವಾ, ಈಸಿ ಟಾಸ್ಕ್ ಅಂತ ತೊಗೊಂಡ್ರೆ ಅದು ಹೇಳಿದ್ವಲ್ಲ, ಅದಕ್ಕೆ ಮುಂಚೆ 6 ತಿಂಗಳು ಕಳೆದಂಗೆ ಇರುತ್ತೆ, 2 ದಿನ ಚೆನ್ನಾಗಿರುತ್ತೆ, 3ನೇ ದಿನಕ್ಕೆ ಇದು ನಾವೇ ಮಾಡಬೇಕಾ ಅಂತ ಅನಿಸುತ್ತೆ ಅಂತ. ಪ್ಯಾರಲಲ್ ಲೈಫ್ ಅನ್ನೋಂಥದ್ದು ಅಷ್ಟು ಈಸಿ ಅಲ್ಲ ಯಾರಿಗೂ ಅರ್ಥ ಮಾಡಿಸೋದು, ಆ ಚಾಲೆಂಜು ನಮಗಿತ್ತು. ತುಂಬ ಹತ್ರದವ್ರ ಕತೆ ಹೇಳಿದಾಗ ಚೆನ್ನಾಗಿದೆ, ಅರ್ಥ ಆಗುತ್ತೋ ಇಲ್ವೋ, ಆಡಿಯನ್ಸ್ ಹೆಂಗೆ ತಗೋತಾರೋ ಇಲ್ವೋ ಅಂತ, ಅದು ದೊಡ್ಡ ಚಾಲೆಂಜ್ ಆಗಿತ್ತು. ಕೆಲವ್ರಿಗೆ ಹೇಳಿದಾಗ, ಅಂದರೆ ರಾಮ್ಜಿ ಸರ್ಗೆ ಹೇಳಿದಾಗ ಆ ರಿಸೀವಿಂಗ್ ಎಂಡಲ್ಲಿ ಅದು ರಿಯಾಕ್ಟ್ ಮಾಡ್ತಿರ್ತಾರಲ್ಲ, ಅಲ್ಲಿ ಒಂಥರ ಕಾನ್ಫಿಡೆನ್ಸ್ ಬರ್ತದೆ. ರಾಮ್ಜಿ ಸರ್ ಅಂದರೆ ಅದಕ್ಕೆ ಮುಂಚೆ ಯಾರಿಗೆ ಹೇಳಿದ್ವಿ ಅಂತ ಅವ್ರು ಎಕ್ಸೈಟ್ ಆಗಿದ್ರಿಂದನೇ ಇದು ಮುಂದಕ್ಕೆ ಹೋಗಿದ್ವಿ ಸರ್. ಅಂದರೆ ಆಡಿಯನ್ಸಿಗೆ ಇಷ್ಟ ಆಯಿತು. ಆಡಿಯನ್ಸ್ ಅಂತಂದರೆ ಯಾರು ಕತೆ ಹೇಳಿದ್ನೋ ಅವರು ಆಡಿಯನ್ಸೇ, ಅವ್ರು ಅದನ್ನು ಎಂಜಾಯ್ ಮಾಡಿದ್ರು ಅನ್ನೋದೇ ಕಾನ್ಫಿಡೆನ್ಸ್ ನನಗೆ. ಪೂರ್ಣ ಅವರು ಅಂದರೆ ಈಗ ಲೂಸಿ ಥರದ ಸಿನಿಮಾ ಮಾಡಿದ್ದೀರಾ ಅಥವಾ ಎಲ್ಲ ಥರದ್ದು ಅಟೆಂಪ್ಟ್ ಮಾಡಿದ್ರು ನೀವು, ಎಸ್ಪೆಷಲಿ ಈ ಥರದಂಥ ಕಂಟೆಂಟ್ಸ್ ಬಂದಾಗ, ಈ ಥರದ ಕಥೆಗಳು ಬಂದಾಗ, ಮ್ಯೂಸಿಕ್ ವಿಚಾರಕ್ಕೆ ಬಂದರೆ ನಿಮ್ಮ ಹಾಡುಗಳು ನೋಡಿದಾಗ ನಾನು ಫಸ್ಟ್ ಇವರು ಹಾಡು ತೋರಿಸಿದಾಗ ಅಂದ್ಕೊಳ್ತಾ ಇದ್ದೆ, ಓ ಇದೇನೋ ಈ ಥರ ಕಮರ್ಷಿಯಲ್ ಆಗಿ ಏನೋ ಒಂದು ಲವ್ ಸ್ಟೋರಿ ಹೇಳಿದ್ದಾರೆ, ಅಥವಾ ಇದೇನೋ ಸ್ಯಾಡ್ ಲವ್ ಫೀಲಿಂಗಲ್ಲಿದ್ದಾನೆ, ಈ ಥರದ್ದೆಲ್ಲ ಇತ್ತು. ಬಟ್ ಸಿನಿಮಾ ನೋಡಿದ ಮೇಲೆ ಎಸ್ಪೆಷಲಿ ನಿಮ್ಮ ಕೆಲಸ, ಅದೇ ಹೇಳಿದ್ನಲ್ಲ, ಇದೆಲ್ಲ ಇನ್ನು ಸ್ವಲ್ಪ ಮಾಡಿದರೆ ಇದು ಹೆವಿಯಾಗಿ ಹೋಗ್ತಿತ್ತು, ಇದೆಲ್ಲ ಮಾಡಿದರೆ ಅದು ಮಿಸ್ ಆಗ್ತಿತ್ತು ಅಂತ. ನಿಮ್ಮ ಒಂದು ಸೈಲೆನ್ಸು, ಒಂದೇ ಒಂದು ಇನ್ಸ್ಟ್ರೂಮೆಂಟ್ ಬಳಸಿರ್ತೀರಾ, ಅದು ಇಂಪ್ಯಾಕ್ಟೇ ಬೇರೆ, ಅದು ಫೀಲ್ ಆಗುತ್ತೆ. ಸೊ ಈ ಥರದೊಂದು ಅಂದರೆ ನೀವು ಒಟ್ಟಾರೆ ಸಿನಿಮಾನ ನೀವು ನೋಡಿರ್ತೀರ್ತಾರೆ, ಫಸ್ಟ್ ಆಡಿಯನ್ ನೀವು ಕಂಪ್ಲೀಟ್ ಸಿನಿಮಾಗೆ. ಸೊ ನಿಮ್ಗೆ ಆ ಒಂದು ಇಂಪ್ರೆಷನ್ ಏನು ಫಸ್ಟ್ ಟೈಮ್ ನೀವು ನೋಡಿದಾಗ? ಎಕ್ಸೈಟಿಂಗ್ ಆಗಿ ಈ ಫಿಲಮ್ ಬಗ್ಗೆ ಹೇಳೋದು ತುಂಬ ಇದೆ. ಸೊ ಫಿಲಮ್ ನೋಡೋದೊಂದು, ಅದಕ್ಕಿಂತ ಹಿಂದೆ ನನ್ನ ಸಖತ್ ಎಕ್ಸೈಟ್ ಆಗಿದ್ದು ಕತೆ ಕೇಳಿದಾಗಲೇ. ಈ ಫಿಲಮ್ ಮಾಡೋ ಟೈಮಿಗೆ ನಾನು ಮ್ಯೂಸಿಕ್ಗೆ ಎಂಟ್ರಿ ಆಗೋ ಟೈಮಿಗೆ ಇವ್ರು ಶೂಟಿಂಗ್ ಎಲ್ಲ ಮಾಡಿ ಆಲ್ಮೋಸ್ಟ್ ಒಂದಷ್ಟು ರೆಡಿ ಇತ್ತು ಫಿಲಮ್ ಅನ್ಸುತ್ತೆ. ನಾನು ಆ ಟೈಮಲ್ಲಿ ಕೆಲಸಗಳು, ನನಗೊಂದು 11 ಪಿಕ್ಚರ್ಗಳು ನಡೀತಿತ್ತು ಆ ಟೈಮಲ್ಲಿ. ಧೂಮಮ್ ರೀ ರೆಕಾರ್ಡಿಂಗ್ ನಡೀತಿತ್ತು. ತುಂಬ ಬ್ಯುಸಿ ಇರೋ ಟೈಮಲ್ಲಿ ಯಾವ ಫಿಲಮ್ ಕತೆದು ಕೇಳೋ ಕಂಡೀಷನಲ್ಲೇ ಇರಲಿಲ್ಲ. ಸೊ ಆ ಟೈಮಲ್ಲಿ ಹರ್ಷಪ್ರಿಯಾ ನನಗೆ ಅವರು ಸುಮಾರು ಹಾಡುಗಳು ಬರೆದಿದ್ದಾರೆ, ನನ್ನ ಸೀರಿಯಲ್ಗಳ ಸಾಂಗ್ಗಳಿರ್ಬೋದು, ಸುಮಾರು ಹಾಡುಗಳನ್ನ ಬರೆದಿದ್ದಾರೆ. ಅವ್ರ ಪರಿಚಯನೇ ನನಗೆ, ಮುಖಾಮುಖಿ ನೋಡಿರಲಿಲ್ಲ ಅಷ್ಟೇ.
ಸೊ ಬಟ್ ಅವರು ನನ್ನ ಫ್ರೆಂಡ್ ಝೀನಲ್ಲಿ ವರ್ಕ್ ಮಾಡ್ತಿದ್ರು, ಅನಿಲ್ ಕೈಲಿ ಫೋನ್ ಮಾಡಿಸಿದ್ರು, ಹಿಂಗಿದೆ ಹಿಂಗೆ. ಅದು ಏನಕ್ಕೆ ಅವ್ರ ಕೈಲಿ ಫೋನ್ ಮಾಡಿಸಿದ್ರು ನಂಗೆ ಗೊತ್ತಿಲ್ಲ, ಅವರೇ ಮಾಡ್ಬೋದಿತ್ತು. ಅವ್ರು ಫೋನ್ ಮಾಡಿ ಹಿಂಗೇನೋ ಏನು ಅಂತ ಅನಿಲ್ ಎಲ್ಲ ಹೇಳ್ತಿದ್ದಾರೆ ಹಿಂಗೆ ಅಂದ್ಕೊಂಡು ಸರಿ. ಮತ್ತು ರಾಮ್ಜಿ ಸರ್ ಇದ್ದಾರೆ ಪ್ರಾಜೆಕ್ಟಲ್ಲಿ ಅಂತೆಲ್ಲ ಗೊತ್ತಾಯಿತು. ಏನಾಗುತ್ತೆ ಕೆಲವು ಟೈಮು ಕತೆ ಅಂದರೆ ನಾವು ಮಾಡ್ತೀವೋ ಬಿಡ್ತೀವೋ, ಅಟ್ಲೀಸ್ಟ್ ಕತೆ ಕೇಳಲಿಲ್ಲ ಅಂದರೆ ಅದೊಂಥರ ಅಹಂಕಾರ ಥರ ಆಗುತ್ತೆ, ಇಲ್ಲ ಬ್ಯುಸಿಯಪ್ಪ ನಾನು ಅನ್ನೋ ಥರ. ಸೊ ಹಂಗಾಗಿ ಹೋಗಿ ಕತೆ ಕೇಳ್ಕೊಂಡು ಬಂದ್ಬಿಡೋಣ ಅನ್ನೋದು ಅಷ್ಟೇ ತಲೆಯಲ್ಲಿ ಇಟ್ಕೊಂಡಿದ್ದು. ಫಿಲಮ್ 100% ನಾನು ಮಾಡೋದು ಇದು ಅಂದರೆ ಈಗಿರೋ ಬ್ಯುಸಿ ಇದ್ರಲ್ಲಿ ಮಾಡೋಕ್ಕಾಗಲ್ಲ ಅಂತಲೇ ತಲೆಯಲ್ಲಿದ್ದು. ಸೊ ಬಂದು ನಾನು ಆಫೀಸಿಗೆ ಬಂದು ಕೂತ್ಕೊಂಡು ಇಲ್ಲೇ ಅನಿಸುತ್ತೆ ಈ ಚೇಂಬರಲ್ಲಿ ಕೂತ್ಕೊಂಡು ಕತೆ ಶುರು ಮಾಡಿದ್ರು. ಹಿಂಗೆ ಇದೊಂದು ಕ್ಯಾರೆಕ್ಟ್ರು ಹೇಳ್ಕೊಂಡು ಹೋದರು. ಯೂಶಲಿ ಥ್ರಿಲ್ಲರ್ ನಾನು ಲೂಸಿಯಾ ಮಾಡಿರೋದ್ರಿಂದನೇ ಯೂಟರ್ನ್ ಎಲ್ಲ ಮಾಡಿರೋದ್ರಿಂದ ತುಂಬ ಈ ಜನರೇ ನನ್ನ ಕತೆಗಳು ನನಗೆ ಬರೋದು, ಅದೇ ಥರ ಕೇಳ್ತಾ ಇರ್ತೀನಿ. ಮೇ ಬಿ ಅದಕ್ಕೇ ನಿಮ್ಮನ್ನೇ ಹುಡ್ಕೊ. ಹಾಗಾಗಿ ನನಗೂ ಅದೇನು ಅಷ್ಟು ಈಸಿಯಾಗಿ ಏನು ಎಕ್ಸೈಟ್ ಆಗಲ್ಲ ಕತೆಗಳು ಕೇಳಿ ಇಂಟ್ರಪ್ಟ್ ಮಾಡ್ತೀನಿ, ಅದು ಸಜೆಸ್ಟ್ ಮಾಡಿದ್ದು ರಾಮ್ಜಿ ಸರೇನೆ ಚೆನ್ನಾಗಿರುತ್ತೆ ಅಂತ. ಅಂದರೆ ನಾವು ಯಾರು ಅಲ್ಲ, ಕತೆ ಹುಡ್ಕೊಂಡಿದೆ ಇವರೇ ಬೇಕು ಅಂತ ಅಲ್ಲ ಅದು ಕರ್ಕೊಂಬರುತ್ತೆ. ಕರ್ಕೊಂಬರುತ್ತೆ, ಅಲ್ಲೋಗಿ ಸೇರ್ಸುತ್ತೆ, ಅದೇನು ಬೇಕಲ್ಲ ಪಡ್ಕೊಳ್ಳುತ್ತೆ ಅಂತಾರಲ್ಲ, ಹಂಗೆ ಇದಕ್ಕೆ ಇವರೇ ಸರಿ ಅಂತ. ಇವ್ರು ರಿಯಾಕಂಡ್ ನೋಡಿದ್ರೆ ನನಗೆ ಹೇಳ್ತಿದ್ವಲ್ಲ, ಇವ್ರು ಕಂಟಿನ್ಯೂ ಮಾಡಲಿ ಆಮೇಲೆ. ಸೊ ಹಂಗಾಗಿ ಕೂತ್ಕೊಂಡು ಕತೆ ಕೇಳ್ತಾ ಇದ್ದೀನಿ. ಫಸ್ಟ್ ಹಾಫ್ ಆಯಿತು, ಇಂಟರ್ವಲಲ್ಲಿ ಬಂದು ಓಕೆ ಇದರಲ್ಲಿ ಏನೋ ಇದೆ ಅನ್ನೋ ಥರ ಶುರು ಆಯಿತು. ಕ್ಲೈಮ್ಯಾಕ್ಸ್ ಬರೋ ಟೈಮಿಗೆ ನೀವೇ ಹೇಳ್ದಂಗೆ ಸೀರಿಯಸ್ಲಿ ಇದೊಂಥರ ಅಂದರೆ ಈ ಪ್ಯಾರಲಲ್ ಲೈಫ್ ಸ್ಟೋರಿ ಮಾಡಬೇಕು ಅಥವಾ ಈ ಥರದ್ದು ಏನೋ ಕೆಲವು ಟೈಮ್ ಏನಾಗ್ಬಿಡುತ್ತೆ ಅಂದರೆ ಏನೋ ಕಾನ್ಸೆಪ್ಟ್ ಐಡಿಯಾಗಳು ಸಿಕ್ಬಿಡ್ತವೆ. ಈ ಐಡಿಯಾ ಇರೋದ್ರಿಂದ ಈ ಐಡಿಯಾ ಮೇಲೆ ಒಂದು ಫಿಲಮ್ ಮಾಡ್ಬಿಡೋಣ, ಈ ಸೈನ್ಸ್ ಬಗ್ಗೆ ಇದ್ರದ್ದು ಏನೋ ಒಂದು ಇದಿದೆ ಅದ್ರ ಬಗ್ಗೆ ಮಾಡ್ಬಿಡೋಣ ಅಂತ ಇರುತ್ತೆ. ಬಟ್ ಇದರಲ್ಲಿ ಅದನ್ನು ಮೀರಿದಂಗೆ ಆ ಕ್ಲೈಮ್ಯಾಕ್ಸ್ನಲ್ಲಿ ಅಂದರೆ ಎರಡು ಪ್ಯಾರಲಲ್ ಲೈಫ್ ಏನಕ್ಕೆ ಬೇಕಿತ್ತು ಅನ್ನೋದು ಎಷ್ಟು ಚೆನ್ನಾಗಿ ಕ್ಲೈಮ್ಯಾಕ್ಸಲ್ಲಿ ಓಪನ್ ಆಗ್ಬಿಡುತ್ತೆ ಅಂತಂದರೆ ನನಗೆ ಆ ಟೈಮಲ್ಲಿ ವಾವ್ ಅನಿಸ್ಬಿಡ್ತು. ನಾವೇಲೆ ಎಕ್ಸ್ಪೆಕ್ಟು ಮಾಡಿರಲಿಲ್ಲ. ಹರ್ಷ ಅವರು ಸಾಹಿತಿಯಾಗಿ ಅಷ್ಟೇ ಗೊತ್ತು ನನಗೆ, ಚಿತ್ರ ಸಾಹಿತಿಯಾಗಿ ಇವ್ರು ಈ ಥರದ್ದು ಕತೆ ಮಾಡಿದಾರಲ್ಲ ಇಷ್ಟು ಅದ್ಭುತವಾಗಿ, ಮತ್ತೆ ಆರ್ಗ್ಯಾನಿಕ್ ಆಗಿದೆ. ಅದು ಎಲ್ಲೋ ಡೆಲಿಬ್ರೇಟ್ ಆಗಿ ಥ್ರಿಲ್ಲರ್ ಹೇಳ್ಬೇಕು ಅನ್ನೋ ಥರ ಇಲ್ಲ, ಅಷ್ಟು ಚೆನ್ನಾಗಿ ಅದು ನನಗೆ ಸ್ಟ್ರೈಕ್ ಆಗ್ಬಿಡ್ತು. ಆಮೇಲೆ ನನ್ನ ಇನ್ನೇನು ಆಪ್ಷನ್ನೇ ಇಲ್ಲ. ಫಸ್ಟ್ ಟೈಮ್ ಅವರು ಇದನ್ನ ಮಾಡಿದ ಅರ್ಧ ದಿನ ಗುಂಗಿಂದ ಆಚರಣೆ ಅಂದರೆ ಆಗ್ತಾ ಇಲ್ಲ. ಈ ಪತ್ತೇದಾರಿ ಕಥೆಗಳು ಹೋದಾಗ ಕಾದಂಬರಿಗಳು ಮತ್ತೆ ಪುನಃ ಕೊನೆ ಪುಟಗಳು ಮಾತ್ರ ತೆಗೆದು ಮತ್ತೆ ಓದ್ತೀವಲ್ಲ, ಇದು ಹಿಂಗಾಯ್ತು, ಹೌದಾ ಏನಕ್ಕೆ ಹಿಂಗಾಯ್ತು, ಮತ್ತೆ ಆ ಥರ ಒಂದು ಇದು. ನಾನೇನಾದ್ರು ಮಣಿ ಫಿಲಮ್ ಸೇರ್ಕೊಡ್ಬೇಕು ಅನ್ನೋ ಲೆವೆಲ್ಗೆ ಬಂದ್ಬಿಟ್ಟೆ. ಇಲ್ಲ ಆಯ್ತು ಡಿಸ್ಕಷನ್ ಹಿಂಗೆಲ್ಲ ಆಗಿ ಇಲ್ಲ ಮಾಡ್ಬಿಡೋಣ ಅನ್ನೋ ಥರದಲ್ಲಿ ಹಾಗೆ ಇದಾಗಿದ್ದು. ಅಲ್ಲಿಂದ ಇಲ್ಲಿವರೆಗೂ ಅದೇ ಎಕ್ಸೈಟ್ಮೆಂಟ್. ಒನ್ಸ್ ಅಗೇನ್ ಅದನ್ನೆಲ್ಲ ಶೂಟ್ ಮಾಡ್ಕೊಂಡ್ಬಂದು ಫಿಲಮ್ ಎಲ್ಲ ನೋಡಿದ್ಮೇಲೆ ಇನ್ನೂ ಎಕ್ಸೈಟ್ ಆಯ್ತು. ಅಂದರೆ ಒಳ್ಳೊಳ್ಳೆ ಆರ್ಟಿಸ್ಟ್ಗಳು ಎಲ್ಲ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಸೊ ಅದು ರೆಕಾರ್ಡಿಂಗ್ ಮಾಡೋದೇ ಒಂದು ಮಜಾ. ಆ ಮಜಾ ಮತ್ತು ಅದನ್ನೇ ಎಂಜಾಯ್ ಮಾಡಿಕೊಂಡು ಸಖತ್ತಾಗಿ ಎಕ್ಸಿಕ್ಯೂಟ್ ಮಾಡಿದ್ದೀವಿ. ನೀವು ನೋಡಿದಿರಲ್ಲ. ಇಲ್ಲ ಅಂದರೆ ನಿಮ್ಮ ಇನ್ವಾಲ್ವ್ಮೆಂಟು ಸಿನಿಮಾದೊಳಗೆ ಎಷ್ಟಿದೆ ಅಂತ ಅದ್ಭುತವಾಗಿ ಕಾಣ್ತೀರ ನೀವು. ಅಂದರೆ ಇಲ್ಲಿ ಈ ಸಿನಿಮಾದಲ್ಲಿ ಪ್ರತಿಯೊಂದು ಕೆಲಸನೂ ಹೈಲೈಟ್ ಆಗುತ್ತೆ ಸರ್. ಯಾವುದೋ ಒಂದು ಸಿನಿಮಾ ನಾವು ನೋಡ್ಕೊಂಬಂದಾಗ ಆ ಕ್ಯಾರೆಕ್ಟರ್ಗಳು ಉಳ್ಕೊಳ್ಳುತ್ತೆ, ಆ ಸೌಂಡ್ ನಮ್ಮ ಕಿವಿಲಿ ಇನ್ನೂ ಗುನುಗ್ತಾ ಇದೆ, ಡೈಲಾಗ್ ಕೇಳ್ತಾ ಇದೆ, ಮತ್ತೆ ನಮ್ಮೊಳಗೆ ರೀಕಾಲ್ ಆಗ್ತಿದೆ ಅಂತಂದರೆ ಆ ಸಿನಿಮಾ ಗೆಲ್ತು ಅಂತಾನೆ. ಸೊ ಅದು ಆ ಸಾರ್ವಕಾಲಿಕವಾಗಿ ಎಲ್ಲ ಸಿನಿಮಾಗಳು ಅದು ಗೆದ್ದಿರೋ ಅಷ್ಟು ಸಿನಿಮಾಗಳು ಹಂಗೇನೆ ಇರೋದು. ಸೊ ಈ ಸಿನಿಮಾ ನನಗೆ ಅದೊಂದು ಫೀಲ್ ಕೊಡ್ತು ಆ ಮೂಮೆಂಟ್. ಏನಾಗುತ್ತಂದ್ರೆ ಈಗ ನಾವು ರೆಕಾರ್ಡಿಂಗ್ ಮಾಡೋ ಟೈಮಿಗೆ ನಮ್ಗೆ ಅಲ್ಲಿ ಎಕ್ಸೈಟ್ ಆಗಿಲ್ಲ ಅಂತಂದ್ರೆ ಎಕ್ಸೈಟಿಂಗ್ ಆಗಿರೋದು ಏನು ಸಿಗಲ್ಲ, ಏನೋ ಅದ್ಭುತವಾಗಿ ಇನ್ನೇನೋ ಸಿಗಲ್ಲ. ಅಲ್ಲೇನೋ ಎಕ್ಸೈಟಿಂಗ್ ಆಗಿದ್ರೇನೆ ನಮಗೂ ಅದೇನೋ ಹೊಸ ಐಡಿಯಾ ಬರುತ್ತೆ, ಆ ಐಡಿಯಾನೇ ಆಡಿಯನ್ಸ್ಗೂ ಕನೆಕ್ಟ್ ಆಗುತ್ತೆ. ಖಂಡಿತ. ಹಾಗಾಗಿ ಒಂದು ಸೀಡ್ ಏನು ಕತೆ ಏನು ಸ್ಟ್ರಾಂಗ್ ಆಗಿದ್ಬಿಟ್ರೆ ಸರ್ ಹೇಳ್ದಂಗೆ ಎಲ್ಲ ಅವರವರೇ ಬಂದು ಜಾಯ್ನ್ ಆಗ್ಬಿಡ್ತಾರೆ. ನಾನು ಸಪೋರ್ಟ್ ಮಾಡ್ತೀನಿ ಅಂತನೋ ಅಥವಾ ನಾನು ಈ ಪಿಕ್ಚರಲ್ಲಿ ಗುರುತಿಸ್ಕೋಬೇಕು ಅಂತನೋ ಎಲ್ಲರೂ ಸೇರ್ಕೊಂಡ್ಬಿಡ್ತಾರೆ. ಹಂಗಾಗಿರೋ ಫಿಲಮ್ಮು ಹೆಜ್ಜಾರು. ಖಂಡಿತ. ಈ ಪಾಯಿಂಟ್ ಇದೆಯಲ್ಲ, ಅಂದರೆ ಸಿನಿಮಾಗೆ ಏನು ಬೇಕೋ ಅದು ತಗೋತು ಅಂತ ಇದನ್ನು ಮೊದಲನೇದಿಂದನೂ ಅವ್ರು ನಂಬಿದ್ದಾರೆ. ಅದು ಹೀರೋಯಿನ್ ವಿಷಯದಲ್ಲಿ ಹೇಳ್ತೀನಿ ನಾನು. ಕಾಸ್ಟಿಂಗ್ ಎಲ್ಲರದ್ದು ಕಾಸ್ಟಿಂಗ್ ಆಗೋಯ್ತು, ಲೀಡ್ ಫೀಮೇಲ್ ಕಾಸ್ಟಿಂಗ್ ಆಗೇ ಇರಲಿಲ್ಲ. ತುಂಬ ನೋಡ್ತಾ ಇದ್ವಿ ಒಂದು ಆ್ಯಕ್ಟಿಂಗ್ ಅಂತನೋ. ನನಗೆ ತುಂಬ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡುವ, ಅಂದರೆ ಸಿನಿಮಾ ಟೀಮ್ ಜೊತೆ ಟೈಮ್ ಸ್ಪೆಂಡ್ ಮಾಡೋ ಹೊಸ ಫೇಸ್ ಬೇಕಿತ್ತು. ಹಂಗೆಲ್ಲ ಹುಡುಕ್ದಾಗ ಹೆಂಗೆ ಲೆಕ್ಕ ಹಾಕಿದ್ರು ಯಾರೂ ಸಿಗ್ತಾಯಿಲ್ಲ. ಡೇಟ್ ಫಿಕ್ಸ್ ಮಾಡಿಬಿಟ್ಟಿದ್ವಿ ಶೂಟು. ನನಗೆ ಆ ಮಳೆ ಮಿಸ್ ಮಾಡೋಕ್ಕೆ ಇಷ್ಟ ಇಲ್ಲ, ಆ ಮಳೆ ಇದರಲ್ಲೇ ಮುಗಿಸ್ಬೇಕು ಅಂತ.
ಇವರು ಸಿಗ್ತಾರೆ ಅಂತಾರೆ. ನಾನು ಏನೋ ನನಗೊಂದು ಇದೆ, ಒಂದು ಸರ್ಪ್ರೈಸ್ಗಳು ಆಗ್ತಿರ್ತಾರೆ ಅವಾಗವಾಗ, ಹಿಂಗೆ ಏನಾದ್ರು ಕೊಟ್ಟು ಚೆನ್ನಾಗಿರ್ತದೆ. ಸೊ ಹಂಗೆ ಏನೋ ಸರ್ಪ್ರೈಸ್ ಇದೆ, ಯಾರೋ ಹೀರೋಯಿನ್ ಫಿಕ್ಸ್ ಮಾಡಿದ್ದಾರೆ ಇವ್ರ ಮೈಂಡಲ್ಲಿ, ನಮಗೆ ಸಿಕ್ಕಿಲ್ಲ ಅಂತಂದರೆ ಅಂತ. ಹೊರಡೋಕ್ಕೂ ನಾಳೆದು ಅಂದಾಗ ಒಂದು ಕೆಲಸ ಮಾಡಿ, ಹೊರಟ್ಬಿಡಿ, ಸಿಗ್ತಾರೆ ಯಾರಾದರೂ. ಸರ್ ಏನು ಸರ್, ಸಿನಿಮಾಗೆ ಏನು ಬೇಕೋ ಅದನ್ನು ತಗೊಳುತ್ತೆ, ಅದು ಆಗುತ್ತೆ ಹೋಗಿ ಅಂತ. ಅಲ್ಲಿ ಹೋಗಿ ಇನ್ನು 2 ದಿನ ಶೂಟಿಂಗ್ ಇದೆ ಅಂತನ್ನುವಾಗ ನಮ್ಗೆ ಹೀರೋಯಿನ್ ಸಿಕ್ಕಿದ್ದು. ಅದು ಅವರ ನಂಬಿಕೆ, ಹಂಗೆ ಆ ವೈಬ್ರೇಷನ್ ವೈಬ್ ಪಾಸ್ ಆನ್ ಆಗಿದೆ.